ಹಾಸನ ಹುಡುಗಿ ನವ್ಯ. ಇವತ್ತಿನ ಟಾಪಿಕ್ ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ಕ್ವೆಶನ್ ಕೇಳಿದರು. ಸಿಸ್ಟರ್ ಅಲ್ವಾ ನೀವು, ನರ್ಸ್ ಅಲ್ವಾ ನೀವು, ನಮಗೆ ಗೊತ್ತಿರುತ್ತಲ್ವ ಟ್ಯಾಬ್ಲೆಟ್ಸ್ ಬಗ್ಗೆ. ಈ ಪೀರಿಯಡ್ ಪೋಸ್ಟ್ಪೋನ್ ಆಗೋ ಟ್ಯಾಬ್ಲೆಟ್ಸ್ ತೊಗೋತೀವಲ್ಲ, ಅದರಿಂದ ನನಗೆ ಫ್ಯೂಚರಲ್ಲಿ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ? ಈಗ ನಾನು ಫಂಕ್ಷನ್ ಇದೆ ಅಂತ 2 ಸತಿ ತೊಗೊಂಡಿದ್ದೀನಿ, ಅಂದರೆ 2 ಮಂತ್ಸ್ ತೊಗೊಂಡಿದ್ದೀನಿ. ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಇದ್ರ ಬಗ್ಗೆ ನನಗೊಂಚೂರು ಡೀಟೇಲ್ಡಾಗಿ ಹೇಳಿ ಅಂತ ಹೇಳಿದರು. ನಾನು ಓಕೆ ಇದೇ ಒಂದು ವಿಡಿಯೋ ಮಾಡಿಬಿಡೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ. ಫಸ್ಟ್ ಥಿಂಗ್, ಪೀರಿಯಡ್ ಪೋಸ್ಟ್ಪೋನ್ ಆಗೋ ಟ್ಯಾಬ್ಲೆಟ್ಸ್ ನಾವು ತೊಗೊಳ್ಳೋದೇ 3 ವಿಷಯಕ್ಕೆ. ಒಂದು, ನಾವು ಆ ಟೈಮಲ್ಲಿ ಎಲ್ಲರೂ ಟ್ರಾವೆಲಿಂಗ್ ಮಾಡೋಕ್ಕಿದ್ರೆ ತೊಗೋತೀವಿ, ಇಲ್ವಾ ಫಂಕ್ಷನ್ಸ್ ಇದ್ದರೆ ಅಥವಾ ಏನಾದ್ರು ಸ್ಪೆಷಲ್ ಒಕೇಶನ್ಸ್ ಇದ್ದರೆ ಮಾತ್ರ ನಾವು ತೊಗೊಳ್ತೀವಿ. ಇಲ್ಲ ನನಗೆ ಅವಾಗವಾಗ ತೊಗೊಳ್ಳೇಬೇಕಾಗುತ್ತೆ, ನಾನು ತೊಗೋತೀನಿ ಅಂದರೆ ಓಕೆ, ಇಟ್ಸ್ ಯುವರ್ ವಿಶ್, ನಾವು ಅದಕ್ಕೇನು ಮಾಡೋಕ್ಕಾಗಲ್ಲ. ಹಾಗೆ ಮೇನ್ ಇಶ್ಯೂ ಏನು ಅಂದರೆ, ಫ್ಯೂಚರಲ್ಲಿ ಪ್ರೆಗ್ನೆನ್ಸಿಗೆ ತುಂಬಾ ತೊಂದರೆ ಆಗುತ್ತೆ. ಯಾಕೆ ಅಂದರೆ ಈ ಮೆನ್ಸ್ಟ್ರಲ್ ಸೈಕಲ್ ಅನ್ನೋದು ಒಂದು 28 to 30 ಡೇಸಿನ ಒಂದು ಸೈಕಲ್. ಈ ಸೈಕಲ್ನ ನೀವು ತಡೆದೇ ಹಿಡೋದಕ್ಕೋಸ್ಕರ ಒಂದು ಮಾತ್ರೆನ 2 ಅಥವಾ 3 ದಿನ ಅಥವಾ 8 ದಿನದವರೆಗೂ ನುಗ್ತೀರಾ ಅಂದರೆ, ಅದನ್ನು ಸಡನ್ ನೀವು ಚೇಂಜ್ ಮಾಡಿದಾಗ ಅದೇನು ಮಾಡುತ್ತೆ, ಅದನ್ನು ರಿಯಾಕ್ಟ್ ಆಗುತ್ತೆ. ಆವಾಗಿಗೆ ಆ ತಿಂಗಳಿಗೆ ಅದು ರಿಯಾಕ್ಟ್ ಆಗುತ್ತೆ, ಓಕೆ. ಬಟ್ ಫ್ಯೂಚರಲ್ಲೂ ನೀನು ಈ ಸೈಕಲಲ್ಲಿ ನೀನು ಚೇಂಜ್ ಮಾಡ್ತಿಲ್ಲ, ನೆಕ್ಸ್ಟ್ ಸೈಕಲ್ ನಾನು ಚೇಂಜ್ ಮಾಡ್ತೀನಿ ಅಂತ ಅದು ಚೇಂಜ್ ಮಾಡ್ಕೊಳ್ತಾ ಹೋಗುತ್ತೆ. ಹಾಗೆ ಫ್ಯೂಚರ್ ಪ್ರೆಗ್ನೆನ್ಸಿಗೂ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಇನ್ನು ಕೆಲವೊಂದು ಸೈಡ್ ಎಫೆಕ್ಟ್ಸ್ ಇದೆ ಈ ಟ್ಯಾಬ್ಲೆಟ್ಸಿಂದ. ಎಫೆಕ್ಟ್ ಅಂದರೆ ಪೀರಿಯಡ್ ಪೋಸ್ಟ್ಪೋನ್ ಮಾಡುತ್ತೆ. ಆವಾಗ ಪೋಸ್ಟ್ಪೋನ್ ಮಾಡಿ ಆದಮೇಲೆ ಕೆಲವೊಬ್ಬರಿಗೆ ನೆಕ್ಸ್ಟ್ ಆಗೋ ಪೀರಿಯಡು ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ, ಅಥವಾ ಪೀರಿಯಡ್ ಟೈಮ್ ಮುಗಿದ್ರೂ ಸ್ಪಾಟಿಂಗ್ಸ್ ಆಗುತ್ತೆ, ಇನ್ನು ಕೆಲವೊಬ್ಬರಿಗೆ ವಾಮಿಟಿಂಗ್ ಆಗುತ್ತೆ, ಇನ್ನು ಕೆಲವೊಬ್ಬರಿಗೆ ಹೊಟ್ಟೆ ನೋವು ತುಂಬ ಬರುತ್ತೆ, ಇನ್ನು ಕೆಲವೊಬ್ಬರಿಗೆ ಎದೆ ಎಲ್ಲ ಫುಲ್ಲು ಭಾರ ಆದಂಗೆ, ಗಟ್ಟಿ ಆದಂಗೆ, ನೋವು ಬಂದಂಗೆ, ಈ ಥರ ಬೇರೆ ಬೇರೆಯೇ ಹಿಂಸೆಗಳಾಗುತ್ತೆ. ಇನ್ನು ಇದನ್ನ ನೀವು ಲಾಂಗ್ ಟರ್ಮ್ ಅವಾಗವಾಗ ವರ್ಷಕ್ಕೊಂದು 3-4 ಸತಿ ನೀವು ಇದೇ ಟ್ಯಾಬ್ಲೆಟ್ನ ಯೂಸ್ ಮಾಡ್ತಾ ಹೋಗ್ತಿದ್ದೀರಾ ಅಂದರೆ ನಿಮಗೆ ಇನ್ನೂ ಹೆಚ್ಚಿಗೆ ಪ್ರಾಬ್ಲಮ್ಸ್ ಆಗುತ್ತೆ. ಏನು, ಫ್ಯೂಚರಲ್ಲಿ ಪ್ರೆಗ್ನೆನ್ಸಿ ಪ್ರಾಬ್ಲಮ್ ಆಗುತ್ತೆ. ಹಾಗೆ ಇವರು ಮದುವೆ ಆಗಿರೋರಿಗೆ ಸೆಕ್ಷುವಲ್ ಡ್ರೈವ್ ತುಂಬ ಅಂದರೆ ತುಂಬಾ ಕಡಿಮೆ ಆಗುತ್ತೆ. ಇನ್ನು ಕೆಲವೊಬ್ಬರಿಗೆ ಸುಸ್ತಾಗೋದು, ವಾಕರಿಕೆ ಬರೋದು ಪದೇ ಪದೇ. ಅದಂದರೆ ಒಂದು ಸತಿ ನೀವು ಹಾರ್ಮೋನ್ನ ನೀವು ಚೇಂಜ್ ಮಾಡಿದ್ದೀರಾ, ನೀವು ಒಂದು ಟ್ಯಾಬ್ಲೆಟ್ ತೊಗೊಂಡು ಪದೇ ತೊಗೊಂಡು ಹಾರ್ಮೋನ್ನ ನೀವು ಚೇಂಜ್ ಮಾಡ್ತಿದ್ದೀರಾ ಅನ್ನುವಾಗ ಆ ಹಾರ್ಮೋನ್ಸು ಅದು ರಿವರ್ಸ್ ಆಗಿ ರಿಯಾಕ್ಟ್ ಮಾಡುತ್ತೆ. ಈಗ ಆಲ್ಮೋಸ್ಟ್ ಎಲ್ಲರಿಗೂ ತುಂಬ ಎಫೆಕ್ಟ್ ಇರೋದು ಹಾರ್ಮೋನ್ ಇಂಬ್ಯಾಲೆನ್ಸ್, PCOD, PCOS ಇದೆಲ್ಲ ಪ್ರಾಬ್ಲಮ್ ಆಗ್ತಿರೋದೇ ಮೇನ್ ಹಾರ್ಮೋನ್ ಇಂಬ್ಯಾಲೆನ್ಸಿಂದ. ನೀವು ಈ ಥರ ಟ್ಯಾಬ್ಲೆಟ್ ತೊಗೊಂಡಾಗ ಹಾರ್ಮೋನ್ಸ್ ಇನ್ನೂ ಸೈಡ್ ಎಫೆಕ್ಟ್ ಜಾಸ್ತಿನೇ ಆಗುತ್ತೆ. ಹಾಗೆ ನೆಕ್ಸ್ಟ್ ಇದು ಬಂದು ಯಾರ್ಯಾರು ತೊಗೊಳ್ಬಾರ್ದು ಅಂತ ಇದೆ. ಯಾರ್ಯಾರು ತೊಗೊಳ್ಬಾರ್ದು ಅಂದರೆ, ಪ್ರೆಗ್ನೆನ್ಸಿ ಮುಗಿದು ಆಗಿನೂ ಡೆಲಿವರಿ ಆಗಿರ್ತಾರೆ, ಬಟ್ ಎಲ್ಲನೇ ಬ್ಲೀಡಿಂಗ್ ಬಂದುಬಿಡುತ್ತೋ, ಎಲ್ಲಿ ಏನಾಗುತ್ತೋ, ಮಗು ಫಂಕ್ಷನ್ಸ್ ಏನಾದರೂ ಇರುತ್ತೆ, ಇಲ್ಲ ಆಚೆ ಹೋಗ್ತಿರ್ತಾರೆ, ಎಲ್ಲಿ ಏನಾಗುತ್ತೋ ಅಂದ್ಬಿಟ್ಟು ತೊಗೊಳ್ತಾರೆ ಟ್ಯಾಬ್ಲೆಟ್. ದಯವಿಟ್ಟು ಆ ಥರದವರು ಟ್ಯಾಬ್ಲೆಟ್ನ ತೊಗೊಳ್ಬೇಡಿ. ಹಾಗೆ ಬ್ರೆಸ್ಟ್ ಫೀಡಿಂಗ್ ಮದರ್ಸ್, ನೀವು ಬ್ರೆಸ್ಟ್ ಫೀಡಿಂಗ್ ನಿಲ್ಲಿಸೋವರೆಗೂ ಈ ಟ್ಯಾಬ್ಲೆಟ್ನ ತೊಗೊಳ್ಳೇಬೇಡಿ. ಯಾಕೆಂದರೆ ನೀವು ಏನಾದರೂ ಬ್ರೆಸ್ಟ್ ಫೀಡಿಂಗ್ ಮಾಡೋ ಮದರ್ಸ್ ಈ ಟ್ಯಾಬ್ಲೆಟ್ನ ತೊಗೊಂಡ್ರೆ ನಿಮ್ಮ ಮಗುವಿಗೆ ಸಿಗುವ ಹಾಲಿನಲ್ಲಿ ಎಫೆಕ್ಟ್ ಆಗುತ್ತೆ. ಸೊ ಪ್ಲೀಸ್ ನೀವು ತೊಗೊಳ್ಬೇಡಿ. ಹಾಗೆ ಇನ್ಯಾರು ತೊಗೊಳ್ಬಾರ್ದು ಅಂದರೆ, ಬ್ರೆಸ್ಟ್ ಕ್ಯಾನ್ಸರ್ ಇರೋರು ತೊಗೊಳ್ಳೋ ಹಾಗಿಲ್ಲ ಈ ಟ್ಯಾಬ್ಲೆಟ್ನ. ಯಾಕೆಂದರೆ ಅದು ಆ್ಯಕ್ಚುಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಮತ್ತು ಅವರಿಗೆ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಹಾಗೆ ಲಿವರ್ ಪ್ರಾಬ್ಲಮ್ ಇರೋರು ಅಷ್ಟೇ ಈ ಟ್ಯಾಬ್ಲೆಟ್ನ ತೊಗೊಳ್ಳೋ ಹಾಗೆ ಇಲ್ಲ. ದಯವಿಟ್ಟು ಯಾವುದೇ ಟ್ಯಾಬ್ಲೆಟ್ನ ತೊಗೊಳೋಕ್ಕಿಂತ ಮುಂಚೆ ಡಾಕ್ಟರ್ನ ಒಂದು ಸತಿ ಕನ್ಸಲ್ಟ್ ಮಾಡಿನೇ ಟ್ಯಾಬ್ಲೆಟ್ ತೊಗೊಳ್ಳಿ. ಯಾಕೆಂದರೆ ನೀವು ತೊಗೊಳ್ತೀರಾ, ಅದೇನಾದರೂ ಹೆಚ್ಚು ಕಡಿಮೆ ಆದರೆ ದಂಡ ತಿರೋರು ನೀವು, ನಿಮ್ಮ ಕುಟುಂಬದವರು. ಸೊ ಯಾರೋ ಹೇಳಿದರು, ಏನೋ ಮಾಡ್ತಿದ್ದಾರೆ, ನಾನು ತೊಗೊಳ್ತೀನಿ, ಬೇಡ. ಪೀರಿಯಡ್ ಎಷ್ಟು ದಿನ, 3ರಿಂದ 5 ದಿನ. ಅದನ್ನ ನೀವು ಒಂಚೂರು ಆಲ್ಟರ್ ಮಾಡೋಕ್ಕೋಗಿ ಇಡೀ ನಿಮ್ಮ ಫ್ಯೂಚರನ್ನು ನೀವು ಪ್ರಾಬ್ಲಮ್ಗೆ ಸಿಗಿಸ್ತೀರ. ಸೊ ದಯವಿಟ್ಟು ಯಾವುದೇ ಟ್ಯಾಬ್ಲೆಟ್ ತೊಗೊಳ್ಬೇಕಾದ್ರೆ ಯೋಚನೆ ಮಾಡಿ ತೊಗೊಳ್ಳಿ, ಹಾಗೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ತೊಗೊಳ್ಳಿ, ಓಕೆ. ಇದೇ ಥರ ಬೇರೆ ಏನಾದರೂ ಇದ್ದರೆ ನೀವು ಈಗ ಯಾರು ನನಗೆ ಇನ್ಸ್ಟಾದಲ್ಲಿ DM ಮಾಡಿದ್ರು, ಪ್ಲೀಸ್ ನಿಮಗೆ ಬೇರೆ ಏನೇ ಕ್ವೆಶನ್ಸ್ ಇದ್ದರೂ ಕೇಳಿ, ನಾನು ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತೀನಿ. ಹಾಗೆ ಒಂದಿಬ್ಬರು ಕೇಳಿದರು, ನಿಮಗೆ ಯೂಟ್ಯೂಬ್ ಶುರು ಮಾಡೋಕ್ಕೆ ಇನ್ಸ್ಪಿರೇಷನ್ ಯಾರಂತ. ಒಂದಿಬ್ಬರು ಇದ್ದಾರೆ, ಓಕೆ. ಅವ್ರು ತುಂಬ ಮಿಲಿಯನ್ಸ್ ಆ ಥರ ಇದ್ದಾರೆ, ಅವ್ರಿಗೆ ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಮಿಲಿಯನ್ ಗಟ್ಟಲೆ ಇನ್ಸ್ಟಾದಲ್ಲಿ ಫಾಲೋವರ್ಸ್ ಎಲ್ಲ ಇದ್ದಾರೆ. ಅವರೇ ನನಗೆ ಇನ್ಸ್ಪಿರೇಷನ್ಸ್. ಹಾಗೆ ಕನ್ನಡ ಕ್ರಿಯೇಟರ್ ಗೈಡ್ ಅಂತ ಇನ್ನೊಬ್ರು ಇದ್ದಾರೆ ಯೂಟ್ಯೂಬಲ್ಲಿ. ಅವ್ರು ಆ್ಯಕ್ಚುಲಿ ಕನ್ನಡದಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡೋರಿಗೆ ತುಂಬಾ ಹೆಲ್ಪ್ಫುಲ್ ಆಗೋ ಥರ ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದಾರೆ.
ಅವರು ಈಗ ರೀಸೆಂಟ್ ಇನ್ಸ್ಪಿರೇಷನ್ ಆಗಿಬಿಟ್ಟಿದ್ದಾರೆ ನನಗೆ. ಆಲ್ಮೋಸ್ಟ್ ಅವ್ರ ವೀಡಿಯೋಸ್ ಎಲ್ಲ ನೋಡ್ತೀನಿ, ಸೆಟ್ಟಿಂಗ್ಸ್ ಏನು ಚೇಂಜ್ ಮಾಡ್ಕೊಬೇಕು, ಏನು ಮೆಂಟಾಲಿಟಿ ಇಟ್ಕೊಬೇಕು, ಸ್ವಲ್ಪ ಅದ್ರ ಬಗ್ಗೆ ಎಲ್ಲ ವೀಡಿಯೋಸ್ ಹಾಕ್ತಿರ್ತಾರೆ. ಅದನ್ನ ನೋಡಿ ಇನ್ಸ್ಪಿರೇಷನ್ ಆಗಿದ್ದೀನಿ. ಇನ್ನಿಬ್ಬರು ನಾನು ಈಗಲೇ ಎಲ್ಲ ಹೇಳಲ್ಲ, ಸ್ವಲ್ಪ ಟೈಮ್ ಆಗಲಿ, ಆಮೇಲೆ ಅವ್ರ ಬಗ್ಗೆನೂ ಹೇಳ್ತೀನಿ. ಓಕೆ, ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಿರೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ನೆಕ್ಸ್ಟ್ ಎಲ್ಲ ವೀಡಿಯೋಸ್ ನಿಮಗೆ ಫಸ್ಟ್ ಬರಬೇಕು ಅಂದರೆ ನೋಟಿಫಿಕೇಷನ್ ಬೆಲ್ನ ಕ್ಲಿಕ್ ಮಾಡಿ. ಹಾಗೇ ನನ್ನ ಮಾಮೂಲಿ ಸಬ್ಸ್ಕ್ರೈಬರ್ಸ್, ಹಾಗೆ ಹೊಸ ಸಬ್ಸ್ಕ್ರೈಬರ್ಸ್ ಯಾರ್ಯಾರಿದ್ದೀರೋ ಎಲ್ಲರೂ ವೀಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಪ್ರೋತ್ಸಾಹ ಹೀಗೆ ಇದ್ದರೆ ನಾನು ಇನ್ನೂ ಹೆಚ್ಚು ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ಬಾಯ್.